ದೇವೇಗೌಡರೇ IIT ಆಗಬೇಕು ಅಂತೇಳಿ 2000 ಎಕರೆನ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ, ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದರೆ DK ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾಯಿದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈಗ ಹಾಸನದಲ್ಲಿ ಮೊನ್ನೆ ಇವರು DK ಶಿವಕುಮಾರ್ ಅವ್ರು ಕರೆಸಿ ಅವ್ರಿಗೆ ಪರಿಹಾರ ಕೊಟ್ಟಿದ್ದು, ಅವ್ರಿಗೂ ಪರಿಹಾರ ಕೊಟ್ಟಿರಲ್ಲ. ಫೈನಲ್ ನೋಟಿಫಿಕೇಶನ್ ಯಾಕೆ ಮಾಡಿದ್ರು? IITನೇ ಮಂಜೂರಾಗಿಲ್ಲ ಇನ್ನು ಕೇಂದ್ರದಿಂದ. ಫೈನಲ್ ನೋಟಿಫಿಕೇಶನ್ ಮಾಡಿಬಿಟ್ಟು 2000 ಎಕರೆ ಆ ರೈತರು ಬಾಯಿ ಪಡ್ಕೊಂಡ್ರು, ಬೀದಿಗೆ ಬಂದರು, ಅವ್ರಿಗೇನು ಕೇಳಲಿಲ್ಲ ರೇವಣ್ಣವರು. ಅಲ್ಲೊಂದು ನ್ಯಾಯನ ಹಾಸನದಲ್ಲಿ, ಇಲ್ಲೊಂದು ನ್ಯಾಯನ ಹಂಗಂದ್ರೆ ದೇವೇಗೌಡರು ಆತ್ಮಾವಲೋಕನ ಮಾಡ್ಕೋಬೇಕು. ಈ ವಿಚಾರದಲ್ಲಿ ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನು ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತಗೊತದೆ ಅದ್ರ ಬಗ್ಗೆ. ರೈತರ ಹಿತಾಸಕ್ತಿನೂ ಐತೆ ನಮಗೆ. ಅದರಲ್ಲಿ ಮೆಜಾರಿಟಿ ರೈತರು ಕೇಳಿದ್ದಾರೆ ಅಂತ ಮಾಡಿದ್ದೀವಿ ನಾವು. ಈಗಾಗಲೇ ಲ್ಯಾಂಡ್ ಫೈನಲ್ ನೋಟಿಫಿಕೇಶನ್ ಆಗಿರುವಂಥ ಜಾಗದಲ್ಲೆಲ್ಲ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟು ಎಲ್ಲ ದುಡ್ಡು ತೊಗೊಂಡಿದ್ದಾರೆ. ಈಗ ಏನೋ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಅದು ಆಗ್ತದೆ ಅಂತ. ಆ ರೈತರು ಗಲಾಟೆ ಮಾಡ್ತಾವ್ರಲ್ಲ, ನಿಮ್ಮ ಗದ್ದಲದಿಂದ ನಮ್ಗೆ ಅನ್ಯಾಯ ಮಾಡಬೇಡಿ, ನಮ್ಮ ನೋಟಿಫಿಕೇಶನ್ ಮಾಡಿ ಅಂತ. ಆ ರೈತರು ಕೂಡ ನಿನ್ನೆ ಅಲ್ಲಿ ಇದರಲ್ಲಿ ರಸ್ತೆಯಲ್ಲಿ ಕೂತು ಧರಣಿ ಮಾಡಿರೋದನ್ನು ನೋಡಿದ್ದೀರಲ್ವ ಅಲ್ಲಿ. ಆ ರೈತರಿಗೂ ಕೂಡ ನಾವು ಎಲ್ಲ ರೈತರೇ ಅಲ್ವಾ. ದೇವೇಗೌಡರೇ IIT ಆಗಬೇಕು ಅಂತೇಳಿ 2000 ಎಕರೆನ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ, ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದರೆ DK ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾಯಿದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈಗ ಹಾಸನದಲ್ಲಿ ಮೊನ್ನೆ ಇವರು DK ಶಿವಕುಮಾರ್ ಅವ್ರು ಕರೆಸಿ ಅವ್ರಿಗೆ ಪರಿಹಾರ ಕೊಟ್ಟಿದ್ದು, ಅವ್ರಿಗೂ ಪರಿಹಾರ ಕೊಟ್ಟಿರಲ್ಲ. ಫೈನಲ್ ನೋಟಿಫಿಕೇಶನ್ ಯಾಕೆ ಮಾಡಿದ್ರು? IITನೇ ಮಂಜೂರಾಗಿಲ್ಲ ಇನ್ನು ಕೇಂದ್ರದಿಂದ. ಫೈನಲ್ ನೋಟಿಫಿಕೇಶನ್ ಮಾಡಿಬಿಟ್ಟು 2000 ಎಕರೆ ಆ ರೈತರು ಬಾಯಿ ಪಡ್ಕೊಂಡ್ರು, ಬೀದಿಗೆ ಬಂದರು, ಅವ್ರಿಗೇನು ಕೇಳಲಿಲ್ಲ ರೇವಣ್ಣವರು. ಅಲ್ಲೊಂದು ನ್ಯಾಯನ ಹಾಸನದಲ್ಲಿ, ಇಲ್ಲೊಂದು ನ್ಯಾಯನ ಹಂಗಂದ್ರೆ ದೇವೇಗೌಡರು ಆತ್ಮಾವಲೋಕನ ಮಾಡ್ಕೋಬೇಕು. ಈ ವಿಚಾರದಲ್ಲಿ ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನು ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತಗೊತದೆ ಅದ್ರ ಬಗ್ಗೆ. ರೈತರ ಹಿತಾಸಕ್ತಿನೂ ಐತೆ ನಮಗೆ. ಅದರಲ್ಲಿ ಮೆಜಾರಿಟಿ ರೈತರು ಕೇಳಿದ್ದಾರೆ ಅಂತ ಮಾಡಿದ್ದೀವಿ ನಾವು. ಈಗಾಗಲೇ ಲ್ಯಾಂಡ್ ಫೈನಲ್ ನೋಟಿಫಿಕೇಶನ್ ಆಗಿರುವಂಥ ಜಾಗದಲ್ಲೆಲ್ಲ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟು ಎಲ್ಲ ದುಡ್ಡು ತೊಗೊಂಡಿದ್ದಾರೆ. ಈಗ ಏನೋ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಅದು ಆಗ್ತದೆ ಅಂತ. ಆ ರೈತರು ಗಲಾಟೆ ಮಾಡ್ತಾವ್ರಲ್ಲ, ನಿಮ್ಮ ಗದ್ದಲದಿಂದ ನಮ್ಗೆ ಅನ್ಯಾಯ ಮಾಡಬೇಡಿ, ನಮ್ಮ ನೋಟಿಫಿಕೇಶನ್ ಮಾಡಿ ಅಂತ. ಆ ರೈತರು ಕೂಡ ನಿನ್ನೆ ಅಲ್ಲಿ ಇದರಲ್ಲಿ ರಸ್ತೆಯಲ್ಲಿ ಕೂತು ಧರಣಿ ಮಾಡಿರೋದನ್ನು ನೋಡಿದ್ದೀರಲ್ವ ಅಲ್ಲಿ. ಆ ರೈತರಿಗೂ ಕೂಡ ನಾವು ಎಲ್ಲ ರೈತರೇ ಅಲ್ವಾ.